ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ, ಎಲ್ಲರೂ ಮನೇಲಿ ಕೂತಿರ್ತಾರೆ. ಹಾಗೆ ರಾಮ್ ಮನೆಗೆ ಸ್ನೇಹ ಅವ್ರ ತಂದೆ ಎಲ್ಲರೂ ಬಂದಿರ್ತಾರೆ. ಹಾಗೆ ರಾಮ್ ಕೂಡ ಪ್ರೇಮ ಚೂಸ್ ಮಾಡಿದ ಬಟ್ಟೆನ ಹಾಕೊಂಡ್ಬಂದಿರ್ತಾಳೆ. ಆಗ ಸ್ನೇಹ ಹೇಳ್ತಾಳೆ, ನಾನು ನಿನ್ನ ಯಾವಾಗ ಮದುವೆ ಮಾಡ್ಕೊಳ್ತೀನಿ, ಆ ರೀತಿ ಆಗ್ಬಿಟ್ಟಿದೆ ರಾಮ್ ನನಗೆ ಅಂತ ಸ್ನೇಹ ಹೇಳ್ತಾಳೆ. ಅದಕ್ಕೆ ರಾಮ್ ಕೂಡ, ನನಗೂ ನಿನ್ನನ್ನು ಯಾವಾಗ ಮದುವೆ ಮಾಡ್ಕೊಳ್ತೀನಿ, ಯಾವಾಗ ಸತ್ಯ ಬರುತ್ತೋ ಏನೋ ಅಂತ ಅನ್ಕೊಳ್ತಿದ್ದೀನಿ ಅಂತ ರಾಮ್ ಹೇಳ್ಬಿಡ್ತಾನೆ. ಆಗ ಸ್ನೇಹ, ಏನಂತೆ ರಾಮ್ ಅಂತ ಕೇಳ್ತಾನೆ. ಏನಿಲ್ಲ ಬಿಡು, ಬೇಗ ಯಾವಾಗ ಮದುವೆ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ರಾಮ್ ಹೇಳ್ತಾನೆ. ಆನಂತರ ಏನಾಗುತ್ತೆ ಅಂತ ಅಂದರೆ, ಅವರು ತಂದೆ ಮಗಳು ಇಬ್ಬರು ಸೇರಿಬಿಟ್ಟು ಎಲ್ಲ ಫಂಕ್ಷನ್ ಮುಗಿದ ತಕ್ಷಣ ತಂದೆ ಮಗಳು ಇಬ್ಬರು ಸೇರಿಬಿಟ್ಟು ಹೋಗ್ತಾರೆ. ಹೋಗೋ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಅವ್ರನ್ನ ಫಾಲೋ ಮಾಡಿಕೊಂಡು ಇವರು 4 ಜನ, ಪ್ರೇಮ, ಕಾವ್ಯ, ಅವ್ರ ಗಂಡಂದಿರು 4 ಜನ ಅವರನ್ನು ಫಾಲೋ ಮಾಡ್ತಾ ಹೋಗ್ತಿರ್ತಾರೆ. ಅವಳು ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಮಲಗಬೇಕು ಅಂತ ಮಲಗ್ತಾಳೆ. ಮಲಗಿದ ತಕ್ಷಣ ಏನಾಗುತ್ತೆ ಅಂತ ಅಂದರೆ, ಅವಳು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗಿರ್ತಾಳೆ. ಆಗ ಅಲ್ಲಿ ಪ್ರೇಮ ಅವಳ ರೂಮ್ಗೆ ಹೋಗ್ಬಿಟ್ಟು, ನೀನು ರಾಮ್ನ ಮದುವೆ ಆಗೋಕ್ಕೆ ನಾನು ಬಿಡಲ್ಲ, ನಿನ್ನನ್ನು ಸಾಯಿಸ್ತೀನಿ ಅಂತ ಪ್ರೇಮ ಮಿರರ್ ಮೇಲೆ ಬರೆದಿರ್ತಾಳೆ. ಇದನ್ನು ಅವಳು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅದನ್ನ ನೋಡ್ತಾಳೆ. ಆಗ ಹೆದರು ಹೋಗಿ ಅಲ್ಲೇ ಕಿರುಚಾಡ್ತಾಳೆ. ಆಗ ಅವರ ತಂದೆ ಅಲ್ಲಿಗೆ ಬರ್ತಾನೆ. ಇಲ್ಲ, ಇದೇನಾದರೂ ನಿನ್ನ ಭ್ರಮೆ ಇರಬೇಕು, ಅವಳು ಸತ್ತವಳು ಹೇಗೆ ಬರ್ತಾಳೆ, ಅದು ನೀನು ಫಿಲ್ಮ್ ಎಲ್ಲ ನೋಡಿಬಿಟ್ಟು ಈ ರೀತಿ ಮಾಡ್ತಾ ಇದೀಯಾ ಅಂತ ಅವ್ರ ತಂದೆ ಹೇಳ್ತಾನೆ. ಆನಂತರ ಏನಾಗುತ್ತೆ ಅಂತ ಅಂದರೆ, ಅಲ್ಲಿ ವೀಣಾ ಅಡುಗೆ ಮಾಡ್ತಿರ್ತಾಳೆ. ಅಡುಗೆ ಮಾಡೋ ಸಂದರ್ಭದಲ್ಲಿ, ನಿಮ್ಮ ರಾಶಿ ಭವಿಷ್ಯ ಏನಿದೆ ಅಂತ ಹೇಳ್ತೀನಿ, ಬನ್ನಿ ಅಕ್ಕ ಇಲ್ಲಿ ಅಂತ ಕರೀತಾಳೆ. ಆಗ ಹೇಳ್ತಾಳೆ, ನಿಮ್ಮ ರಾಶಿಲಿ ಏನಿದೆ ಅಂತ ಅಂದರೆ, ನಿಮಗೆ ಮರಣ ಯೋಗ ಸದ್ಯದಲ್ಲೇ ಇದೆ ಅಂತ ಅವಳು ಓದಿ ಹೇಳ್ತಾಳೆ. ಆಗ ಇದನ್ನು ಕೇಳಿದ ಸ್ನೇಹಕ್ಕೆ ತುಂಬಾ ಗಾಬರಿ ಆಗುತ್ತೆ. ಆನಂತರ ಅಲ್ಲಿ ಪ್ರೇಮ ಇದ್ದ ಹಾಗೆ